ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀಮಂತೇಗ ನಮ್ಮ ಚಿನ್ಮಯಿ ನಿನ್ನ ಹೆಸರು? ನನ್ನ ಹೆಸರು ಸಾಧನ. ಊರಿನ ಪಾಲ್ಗೆ ಮನೆಯವ್ರ ಪಾಲ್ಗೆ ಈ ಸಹನ ಸತ್ತಾಗೈತೆ. ಇನ್ನ ಹೆಸರು ಯಾಕೆ? ಈ ಸಾಧನ ಅನ್ನೋ ಹೊಸ ಹುಟ್ನೆ ಅಸ್ತಿತ್ವ ಯಾಕೆ ಮಾಡ್ಕೋಬಾರ್ದು? ನಿನ್ನ ಹೆಸರು ಸಹನಾ ಅಲ್ವಾ? ಸಾಧನ. ಸಾಧನ ಒಳ್ಳೆ ಹೆಸರಮ್ಮ. ಸಾಧನ. ನೋಡಮ್ಮ, ನಿನ್ನ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ದೀನಿ. ಇದು ಆಮೇಲೆ ನಿನಗೆ ಬರುತ್ತೆ. ಓಕೆ? ಸರಿ ಸಾಹೇಬ್ರೆ. ತಿನ್ನಕ್ಕೆ ಏನ್ ತಕತ್ತೀರಾ? ಇಡ್ಲಿ ಕೊಡಮ್ಮ. ಅಲ್ಲಮ್ಮ, ನನಗೆ ನಿನ್ನ ತಂದೆ ಅಷ್ಟು ವಯಸ್ಸಾಗಿಲ್ವಾ? ಏನಂದ್ರಿ? ನನ್ನನ್ನ ಸಾಹೇಬ್ರೆ ಅಂತ ಯಾಕೆ ಕರಿತೀಯಮ್ಮ? ನನ್ನ ಮಗಳು ಗೌರಿ ನಿನ್ನವಾರ್ಗೆ ಹೇಳೆ. ಅಪ್ಪಯ್ಯ, ನನ್ನ ಮಗಳು ಗೌರಿ ಕರೆದಷ್ಟೇ ಆಯ್ತಮ್ಮ. ಚೋಟು, ಅಪ್ಪಯ್ಯಂಗೆ ಒಂದ್ ಪ್ಲೇಟ್ ಇಡ್ಲಿ ತಂದ್ಕೊಡು. ಡೇಂಜರ್ ಪಾರ್ಟಿ. ಯಾರನ್ನ ನೋಡಕಂತಿದ್ಯಾ? ಇನ್ಯಾರನ್ನ? ಕಾಕಿ ಹಾಕೊಂಡಿರೋ ನಿಮ್ನ. ನಾವು ಪೊಲೀಸ್ನವರು, ಸ್ವಲ್ಪ ಭಯ ಇರಲಿ. ಅಯ್ಯೋ, ನನ್ಗ್ಯಾಕೆ ಭಯ? ಕಳ್ರಿಗಿರ್ಬೇಕು. ಮತ್ತೆ ನಿನಗ್ಯಾಕೆ ನಾನು ಡೇಂಜರ್ ಪಾರ್ಟಿ ಅನ್ಸ್ಬೇಕು? ಯಾಕಂದ್ರೆ ಕಳ್ರು ನಿಮ್ ಕೈಗೆ ಸುಲಭವಾಗಿ ಸಿಗಲ್ಲ ಅಂತ ನಮ್ಮಂತ ಅಮಾಯಕರ ಮೇಲೆ ತಾನೆ ನೀವು ವಸೂಲಿ ಮಾಡೋದು. ನಿಮ್ ವ್ಯವಹಾರ ರೋಡಿಗಳ ಜೊತೆ ಬರೀ ಮಾತಲ್ಲಿರುತ್ತೆ, ಅದೇ ನಮ್ಮಂತವ್ರ ಮೇಲೆ ವಸೂಲಿಲಿರುತ್ತೆ. ಏ ಚೋಟು, ಪೊಲೀಸ್ ಅವ್ರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬಾರ್ದು. ನಮ್ಗೋಸ್ಕರ ಅವ್ರ ಪ್ರಾಣನ ಪಣಕ್ಕಿಟ್ಟು ಕರ್ತವ್ಯನ್ ಮಾಡ್ತಾರೆ. ಇರ್ಲಿ ಬಿಡಮ್ಮ ಸಾಧನ, ಚಿಕ್ಕ ಹುಡುಗ, ಗೊತ್ತಾಗಲ್ಲ. ನೋಡ್ಬರಿ, ಎಲ್ಲರೂ ಹಾಗೇ ಇರಲ್ಲ. ಕೆಲವ್ರು ಮಾಡೋ ದುಷ್ಟತನದಿಂದ ಎಲ್ಲರಿಗೂ ಅದೇ ಹಣೆ ಪಟ್ಟಿ ಕಟ್ತಾರೆ. ಕಾಕಿ ಅಂದ್ರೆ ಸುರಕ್ಷತೆ ಮತ್ತು ಸೌಹಾರ್ದಕ್ಕೆ ಹೆಸರುವಾಸಿ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಈಗ ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತೀರಪ್ಪ, ನಂಗೆ ಇಡ್ಲಿ ತಿನ್ನಕ್ ಬಿಡು. ತಿಂದಿರಕ್ಕೆ ದುಡ್ಡು ಕೊಡ್ತೀನಪ್ಪ. ಹಾಗಾದ್ರೆ ಸಾಹೇಬ್ರಿಗೆ ಇನ್ನೊಂದು ಬಿಸಿ ಬಿಸಿ ವಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.